ಎಚ್.ಡಿ. ಕುಮಾರಸ್ವಾಮಿಯವರ ಕಣ್ಣೀರು ಕಂಡಿರಾ? ನಿನ್ನೆಯ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದ ಕ್ರಾಸ್ ವೋಟಿಂಗ್ ಜೆಡಿಎಸ್ ಕೋಟೆಯ ತಳಪಾಯವನ್ನೇ ಅಲ್ಲಾಡಿಸಿಬಿಟ್ಟಿದೆ. ಆ ಬಳಿಕದ ಕುಮಾರಸ್ವಾಮಿಯವರ ಮಾತುಗಳು ರಾಜತಾಂತ್ರಿಕ ಜಾಣ್ಮೆಯನ್ನಲ್ಲ, ಬದಲಿಗೆ ಪಕ್ಷದ ಮೇಲಿನ ಅವರ ಹಿಡಿತ ಕೈ ತಪ್ಪುತ್ತಿರುವುದರ ಮುನ್ಸೂಚನೆಯನ್ನ ಜಗತ್ತಿಗೆ ಸಾರಿದೆ. ಕರ್ನಾಟಕ ರಾಜಕಾರಣದಲ್ಲಿ ಈಗ ಕೇಳಿಬರುತ್ತಿರುವ ಅತಿದೊಡ್ಡ ಪ್ರಶ್ನೆ 2028ರ ಅಂತಿಮ ಅಖಾಡದಲ್ಲಿ ಜೆಡಿಎಸ್ ಉಳಿಯುತ್ತಾ ಎಂಬುದಾಗಿದೆ. ಸ್ವತಃ ಎಚ್.ಡಿ. ಕುಮಾರಸ್ವಾಮಿಯವರೇ ಹೇಳುವಂತೆ 2028ರ ವಿಧಾನಸಭಾ ಚುನಾವಣೆ ಜೆಡಿಎಸ್ಗೆ ನಿಜವಾದ ಅಗ್ನಿ ಪರೀಕ್ಷೆ. ಆದರೆ ಈಗಿನ ಪರಿಸ್ಥಿತಿಯನ್ನು ನೋಡ್ತಾ ಹೋದರೆ ಆ ಅಗ್ನಿ ಪರೀಕ್ಷೆಯಲ್ಲಿ ಪ್ರಾದೇಶಿಕ ಪಕ್ಷ ಬದುಕಿ ಉಳಿಯುವುದೇ ಅನುಮಾನ ಎನ್ನುವಂತಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯ ಸೋಲಿಗೆ ಕಾರಣವಾದ ಅಡ್ಡ ಮತದಾನದಿಂದ ಪಕ್ಷದಲ್ಲಿ ತಲ್ಲಣ ಎದ್ದಿದ್ದು ನಿಜ. ಆದರೆ ದ್ರೋಹ ಅಥವಾ ಬಂಡಾಯ ಜೆಡಿಎಸ್ಗೆ ಹೊಸದೇನೂ ಅಲ್ಲ. 2016ರಲ್ಲಿ ಜಮೀರ್ ಅಹ್ಮದ್ ಖಾನ್ ನೇತೃತ್ವದ 8 ಶಾಸಕರು ದಂಗೆ ಎದ್ದಿರುವುದು ಇರಬಹುದು. 2019ರ ಆಪರೇಷನ್ ಕಮಲದ ವೇಳೆ ವಿಶ್ವನಾಥ್ ನಾರಾಯಣಗೌಡರ ನಿರ್ಗಮನ ಇರಬಹುದು. 2022ರಲ್ಲಿ ಶ್ರೀನಿವಾಸಗೌಡ ಮತ್ತು ಗುಬ್ಬಿ ವಾಸು ಬಹಿರಂಗವಾಗಿಯೇ ವಿಪ್ ಉಲ್ಲಂಘಿಸಿದ್ದಿರಬಹುದು. ತಳಮಟ್ಟದ ಕಾರ್ಯಕರ್ತರು ಹಗಲಿರುಳು ಬೆವರಿಳಿಸಿ ಪಕ್ಷವನ್ನು ಗೆಲ್ಲಿಸಿದರೆ, ಗೆದ್ದು ಬಂದ ಶಾಸಕರು ಮಾತ್ರ ಅಧಿಕಾರ ಮತ್ತು ಆರ್ಥಿಕ ಲಾಭಕ್ಕಾಗಿ ರಾಷ್ಟ್ರೀಯ ಪಕ್ಷಗಳ ಮಡಿಲು ಸೇರುವುದು ಇಲ್ಲಿ ಸಹಜ ಎಂಬಂತಾಗಿದೆ. ಆದರೆ ಇಲ್ಲಿ ನಾವೊಂದು ಖಾರವಾದ ಪ್ರಶ್ನೆಯನ್ನು ಕೇಳಲೇಬೇಕಿದೆ. ಕೇವಲ ಶಾಸಕರನ್ನು ಮಾತ್ರ ದೂಷಿಸಿದರೆ ಸಾಕೆ? ಇವತ್ತು ಶಾಸಕರು ಮಾಡುತ್ತಿರುವ ಈ ಅನುಕೂಲ ಸಿಂಧು ರಾಜಕಾರಣಕ್ಕೆ ಸ್ವತಃ ಜೆಡಿಎಸ್ ವರಿಷ್ಠರೇ ಗುರುಗಳು ಎನ್ನುವುದನ್ನು ಇತಿಹಾಸ ನೆನಪಿಸ್ತಾ ಇದೆ. 2016ರಲ್ಲಿ ತಂದೆಯ ಸಿದ್ಧಾಂತವನ್ನೇ ಧಿಕ್ಕರಿಸಿ ಬಿಜೆಪಿಯೊಂದಿಗೆ ಕೈಜೋಡಿಸಿ 20 ತಿಂಗಳ ಸರ್ಕಾರ ನಡೆಸಿದವರು ಇದೇ ಕುಮಾರಸ್ವಾಮಿ. ತದನಂತರ 2018ರಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಜೊತೆ ಹೋಗಲ್ಲ ಎಂದು ರಾಜ್ಯಾದ್ಯಂತ ಪ್ರಚಾರ ಮಾಡಿ ಫಲಿತಾಂಶ ಬಂದ ತಕ್ಷಣ ಅಧಿಕಾರದ ಆಸೆಗಾಗಿ ಅದೇ ಕಾಂಗ್ರೆಸ್ ಹೈಕಮಾಂಡ್ ಕಾಲಿಗೆ ಬಿದ್ದು ಮಂತ್ರಿಯಾದವರು ಇದೇ ಕುಮಾರಸ್ವಾಮಿ. ವರಿಷ್ಠರೇ ತಮ್ಮ ರಾಜಕೀಯ ಉಳಿವಿಗಾಗಿ ಮತ್ತು ಅಧಿಕಾರಕ್ಕಾಗಿ ಸಿದ್ಧಾಂತಗಳನ್ನು ಗಾಳಿಗೆ ತೂರಿ ಅವಕಾಶವಾದಿ ಮೈತ್ರಿಗಳನ್ನು ಮಾಡಿಕೊಳ್ಳುವಾಗ ಅದೇ ದಾರಿಯನ್ನು ಶಾಸಕರು ತುಳಿದರೆ ತಪ್ಪೇನು ಎಂಬ ಪ್ರಶ್ನೆ ಸಹಜವಾಗಿಯೇ ಹೇಳುತ್ತದೆ. ಅನೇಕ ರಾಜಕೀಯ ವಿಶ್ಲೇಷಕರ ಪ್ರಕಾರ ಜೆಡಿಎಸ್ ಪಕ್ಷದ ಇಂದಿನ ದುಸ್ಥಿತಿಗೆ ಆ ಪಕ್ಷ ಬಿಜೆಪಿಯೊಂದಿಗೆ ಮಾಡಿಕೊಂಡಿರುವ ಮೈತ್ರಿಯೇ ಪ್ರಮುಖ ಕಾರಣ. ಜಾತ್ಯತೀತ ತತ್ವದ ಅಡಿಯಲ್ಲಿ ಹುಟ್ಟಿದ ಪ್ರಾದೇಶಿಕ ಪಕ್ಷವೊಂದು ತನ್ನ ಅಸ್ತಿತ್ವದ ಭೀತಿಯಿಂದ ಇದ್ದಕ್ಕಿದ್ದಂತೆಯೇ ಬಿಜೆಪಿಯ ಹಿಂದುತ್ವ ಸಿದ್ಧಾಂತಕ್ಕೆ ಶರಣಾಗಿದ್ದು ಪಕ್ಷದ ಒಳಗಿನ ಅನೇಕ ನಾಯಕರಿಗೆ ಇಂದಿಗೂ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಈ ಮೈತ್ರಿಯಿಂದ ಜೆಡಿಎಸ್ಗೆ ಲಾಭವಾಗುತ್ತದೆಯೋ ಇಲ್ಲವೋ ಗೊತ್ತಿಲ್ಲ. ಆದರೆ ಪಕ್ಷದ ಸಾಂಪ್ರದಾಯಿಕ ಜಾತ್ಯತೀತ ಮತಗಳು ದೂರವಾಗ್ತಾ ಇವೆ. ಮೈತ್ರಿ ರಾಜಕಾರಣದ ಹೆಸರಿನಲ್ಲಿ ಜೆಡಿಎಸ್ ತನ್ನ ಸ್ವತಂತ್ರ ಅಸ್ತಿತ್ವವನ್ನೇ ಕಳೆದುಕೊಂಡು ಬಿಜೆಪಿಯ ಬಿ ಟೀಮ್ನಂತೆ ವರ್ತಿಸುತ್ತಿದೆ ಎಂಬ ಆಕ್ರೋಶ ತಳಮಟ್ಟದಲ್ಲಿದೆ. ಈಗ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಮಾಡಿದ್ದಕ್ಕಾಗಿ ಶಾಸಕರು ಕ್ಷೇತ್ರಾಭಿವೃದ್ಧಿಯ ನೆಪ ಹೇಳ್ತಾ ಇರಬಹುದು. ಆದರೆ ಮೂಲ ಕಾರಣ ಬಿಜೆಪಿ ಜೊತೆಗಿನ ಮೈತ್ರಿಯಿಂದ 2028ರಲ್ಲಿ ತಮ್ಮ ರಾಜಕೀಯ ಭವಿಷ್ಯ ಮುಸುಕಾಗುತ್ತಿದೆ ಎಂಬ ಭಯ. ಅತಿಯಾದ ನಂಬಿಕೆಯೇ ನನಗೆ ಮುಳುವಾಯಿತು. ಶಾಸಕರು ಕಳೆದ 3 ವರ್ಷಗಳಿಂದ ಬೇರೆ ಕಡೆ ಸಂಪರ್ಕದಲ್ಲಿದ್ದರು ಅಂತ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಹಾಗಾದರೆ 3 ವರ್ಷಗಳಿಂದ ಪಕ್ಷ ವಿರೋಧಿ ಚಟುವಟಿಕೆ ನಡೆಸ್ತಾ ಇದ್ದರೂ ವರಿಷ್ಠರು ಕಣ್ಣು ಮುಚ್ಚಿಕೊಂಡೇ ಕುಳಿತಿದ್ದರೆ? ಎಲ್ಲಕ್ಕಿಂತ ಆಶ್ಚರ್ಯ ಅಂದರೆ ಹಿತಶತ್ರುಗಳು ಯಾರು ಎಂದು ಪರೀಕ್ಷಿಸಲು ನಾನು ಅಭ್ಯರ್ಥಿಯನ್ನು ಹಾಕಿದೆ ಅಂತ ಕುಮಾರಸ್ವಾಮಿ ಹೇಳ್ತಾ ಇರೋದು. ಅತ್ಯಂತ ಬಾಲಿಶ ರಾಜಕಾರಣ ಇದು ಅಂತ ಅನಿಸ್ತಾ ಇದೆ. ತನ್ನದೇ ಶಾಸಕರ ನಿಷ್ಠೆಯನ್ನು ಪರೀಕ್ಷಿಸಲು ಇಡೀ ಚುನಾವಣೆಯನ್ನು ಬಲಿಕೊಡುವುದು ಯಾವ ಸೀಮೆಯ ರಾಜತಾಂತ್ರಿಕತೆ? ಕ್ರಾಸ್ ವೋಟಿಂಗ್ ಮಾಡಿದ ಆ 4 ಶಾಸಕರು ಯಾರು ಎಂಬುದು ಜಗತ್ತಿಗೆ ಗೊತ್ತಿದ್ದರೂ ಅವರ ಹೆಸರನ್ನು ಬಹಿರಂಗಪಡಿಸಲು ಎಚ್.ಡಿ.ಕೆ ಇಂದಿಗೂ ಹಿಂಜರಿತಾ ಇರುವುದು ಅವರ ರಾಜಕೀಯ ದೌರ್ಬಲ್ಯವನ್ನು ಎತ್ತಿ ತೋರಿಸ್ತಾ ಇದೆ. ಕೇವಲ ಹೊಸಬರಿಗೆ ಟಿಕೆಟ್ ನೀಡುತ್ತೇನೆ, ಯುವಕರನ್ನು ತರುತ್ತೇನೆ ಎಂಬ ಗೊಡ್ಡು ಎಚ್ಚರಿಕೆಗಳಿಂದ ಪಕ್ಷವನ್ನು ಉಳಿಸಲು ಸಾಧ್ಯವಿಲ್ಲ. ಅಧಿಕಾರ ಕೇವಲ ಒಂದು ಕುಟುಂಬದ ಸುತ್ತವೇ ಸುತ್ತುತ್ತಿದ್ದರೆ ಗೆದ್ದು ಬಂದ ಶಾಸಕರು ತಮ್ಮ ಭವಿಷ್ಯಕ್ಕಾಗಿ ಬೇರೆ ದಾರಿ ಹುಡುಕುವುದು ಸಹಜ. ಈ ಸತ್ಯವನ್ನು ಅರಿತು ಸಾಗದಿದ್ದರೆ 2028ರ ಹೊತ್ತಿಗೆ ಜೆಡಿಎಸ್ ಕರ್ನಾಟಕದ ರಾಜಕೀಯ ಭೂಪಟದಲ್ಲಿ ಕೇವಲ ಹೆಸರಿಗಷ್ಟೇ ಉಳಿಯುವ ಲಕ್ಷಣ ಈಗ ಕಾಣ್ತಾ ಇದೆ. ವೀಕ್ಷಕರೇ, ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವೂ ಇರಬಹುದು. ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ.